ಒಂದು ದೇಶದ ಸರ್ವಶ್ರೇಷ್ಠ ಶಾಸನವೇ ಸಂವಿಧಾನ. ದೇಶದ ರಾಜ್ಯಾಡಳಿತಕ್ಕೆ ಅಗತ್ಯವಾದ ಚೌಕಟ್ಟುಗಳನ್ನು ಒದಗಿಸುವ ದಾಖಲೆ ಇದಾಗಿದ್ದು, ಸಂವಿಧಾನ ಸರ್ಕಾರದ ಅಂಗಗಳು ಮತ್ತು ಅವುಗಳ ಅಧಿಕಾರ ಹಾಗೆ ಕಾರ್ಯಗಳನ್ನು ನಿರೂಪಿಸುತ್ತದೆ. ಪ್ರಜೆಗಳ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳ ಉಲ್ಲೇಖ ಇದರಲ್ಲಿ ಅಡಗಿದೆ. ದೇಶದಲ್ಲಿ ಶಿಸ್ತು ಪಾಲನೆ, ಶಾಂತಿ, ವ್ಯವಸ್ಥೆ, ಆಡಳಿತ, ಭದ್ರತೆ, ಆರ್ಥಿಕ ಅಭಿವೃದ್ಧಿ, ಸಾಮಾಜಿಕ ನ್ಯಾಯ ಮುಂತಾದವುಗಳನ್ನು ಸ್ಥಾಪಿಸುವ ಹಾಗೂ ನಿರ್ವಹಿಸುವ ಒಂದು ಸಂಘವನ್ನೇ ನಾವು ಸರ್ಕಾರ ಎಂದು ಕರೆಯಲಾಗುತ್ತದೆ. ಭಾರತ ಸಂವಿಧಾನ ಪ್ರಸ್ತಾವನೆ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಸ್ಥಾಪಿಸಲು ಮತ್ತು ಅದರ ಎಲ್ಲ ಪೌರರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯ, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆ ಎಲ್ಲರಿಗೂ ದೊರೆಯುವಂತೆ ಮಾಡುವುದಕ್ಕೆ, ವ್ಯಕ್ತಿಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಯನ್ನು ರಕ್ಷಿಸಿ, ಭ್ರಾತೃತ್ವ ಭಾವನೆಯನ್ನು ಎಲ್ಲರಲ್ಲಿ ವೃದ್ಧಿಗೊಳಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ, ನಮ್ಮ ಸಂವಿಧಾನ ರಚನಾ ಸಭೆಯಲ್ಲಿ ನವೆಂಬರ್ 26, 1949 ಈ ಸಂವಿಧಾನವನ್ನು ಅಂಗೀಕರಿಸಿ ಕಾನೂನು ರೂಪದಲ್ಲಿ ಆತ್ಮಾರ್ಪಿತ ಮಾಡಿಕೊಂಡಿದ್ದೇವೆ. ಈ ಪ್ರಸ್ತಾವನೆಯಲ್ಲಿ ಇಡೀ ಸಂವಿಧಾನದ ಜೀವನಾಡಿಯನ್ನೇ ಒಳಗೊಂಡಿದೆ ಎಂದರೆ ತಪ್ಪಾಗಲಾರದು. ನಮ್ಮ ಪ್ರಸ್ತಾವನೆಯು ಸಂವಿಧಾನದ ಹೃದಯದಂತೆ ಕೆಲಸ ಮಾಡುತ್ತದೆ. ಇಲ್ಲಿ ಜನತೆಯ ಆದರ್ಶಗಳು ಮತ್ತು ಆಕಾಂಕ್ಷೆಗಳನ್ನು ಇಲ್ಲಿ ಪ್ರತಿಬಿಂಬಿಸುವಂಥದ್ದು. ರಾಷ್ಟ್ರೀಯ ಏಕತೆ ಮತ್ತು ಸಮಗ್ರತೆಯ ಪ್ರಸ್ತಾವನೆಯ ತತ್ವಾದರ್ಶಗಳಲ್ಲಿ ಒಂದಾಗಿದೆ. ಹಾಗಾದರೆ ಇದನ್ನು ಅಂಗೀಕರಿಸಿದ ದಿನ ಯಾವಾಗ ಅಂದರೆ ನವೆಂಬರ್ 26 ಅಂದರೆ ನಾಳೆಯ ದಿನ ಇಡೀ ದೇಶಾದ್ಯಂತ ನಾವು ಸಂವಿಧಾನವನ್ನು ನಮಗೆ ನಾವು ಏನು ಮಾಡಿದ್ವಿ ಅರ್ಪಿಸಿಕೊಂಡಂಥ ದಿನವಾಗಿದ್ದರಿಂದ ಸಂವಿಧಾನದ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಹಾಗಾದರೆ ಸಂವಿಧಾನದ ಗಾತ್ರ ಎಷ್ಟೈತಿ? ಮೂಲ ಸಂವಿಧಾನದಲ್ಲಿ 395 ವಿಧಿಗಳಿದ್ದು 22 ಭಾಗಗಳು, 8 ಪರಿಶಿಷ್ಟಗಳಿದ್ದವು. 2023 ಸೆಪ್ಟೆಂಬರ್ವರೆಗೆ ಸಂವಿಧಾನಕ್ಕೆ 106 ಬಾರಿ ತಿದ್ದುಪಡಿ ಮಾಡಲಾಗಿದೆ. ಆದ್ದರಿಂದ ಈಗ ನಮ್ಮ ಸಂವಿಧಾನದಲ್ಲಿ 471 ವಿಧಿಗಳು, 25 ಭಾಗಗಳು ಮತ್ತು 12 ಪರಿಶಿಷ್ಟಗಳಿವೆ. ಭಾರತದ ಸಂವಿಧಾನವು ಲಿಖಿತ ಸಂವಿಧಾನ, ಗಣರಾಜ್ಯವಾಗಿದ್ದು ಮೂಲಭೂತ ಹಕ್ಕು ಮತ್ತು ಕರ್ತವ್ಯಗಳನ್ನು ಒಳಗೊಂಡಿದೆ. ಜಾತ್ಯತೀತ ತತ್ವದ ಮಾನ್ಯತೆಯನ್ನು ಹೊಂದಿದ್ದು ಸ್ವಾತಂತ್ರ್ಯ ನ್ಯಾಯಾಂಗ ವ್ಯವಸ್ಥೆಯಾಗಿದ್ದು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯನ್ನು ಅಳವಡಿಸಲಾಗಿದೆ. ಅಸ್ಪೃಶ್ಯತೆಯ ಆಚರಣೆಯು ನಿಷಿದ್ಧವಾಗಿದ್ದು ಸುಖಿ ರಾಜ್ಯ ಸ್ಥಾಪನೆಯಾಗುವ ಉದ್ದೇಶವನ್ನು ಒಳಗೊಂಡಿತು. ಚುನಾವಣಾ ಪದ್ಧತಿಯನ್ನು ಒಳಗೊಂಡಿದ್ದು 1951-52ರಲ್ಲಿ ಪ್ರಥಮ ಮಹಾ ಚುನಾವಣೆ ನಡೆದು ರಾಜ್ಯಸಭೆ ಮತ್ತು ಲೋಕಸಭೆ ಎಂಬ 2 ಸದನಗಳನ್ನು ಒಳಗೊಂಡ ಮೊದಲ ಚುನಾಯಿತ ಸಂಸತ್ 1952ರಲ್ಲಿ ಅಸ್ತಿತ್ವಕ್ಕೆ ಬಂದಿತು. ಈ ಸಂವಿಧಾನ ಸಭೆಯ ಅಧ್ಯಕ್ಷರು ಅಂದರೆ ಭಾರತದ ಗಣರಾಜ್ಯದ ಪ್ರಥಮ ರಾಷ್ಟ್ರಾಧ್ಯಕ್ಷರು ಯಾರಾಗಿದ್ದಾರೆ ಅಂದರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರಾಗಿದ್ದರು. ಹಾಗಾದರೆ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಡಾಕ್ಟರ್ BR ಅಂಬೇಡ್ಕರ್ ಆಗಿದ್ದು, ಭಾರತದ ಪ್ರಥಮ ಪ್ರಧಾನಿ ಯಾರಾಗಿದ್ದಾರೆ ಅಂದರೆ ಜವಾಹರ್ಲಾಲ್ ನೆಹರೂರವರು. ಸದಸ್ಯರು ಸಂವಿಧಾನದ ಕರಡು ಪ್ರತಿಯನ್ನು ಪರಿಶೀಲಿಸಿ 2473 ತಿದ್ದುಪಡಿಗಳನ್ನು ಸೂಚಿಸಿದ್ದರು. ಕರಡು ಸಂವಿಧಾನ ಮತ್ತು ತಿದ್ದುಪಡಿಗಳನ್ನು ಸಂವಿಧಾನ ಸಭೆಯಲ್ಲಿ ವಿವರವಾಗಿ ಚರ್ಚಿಸಲಾಯಿತು. ಹೀಗೆ ಸಂವಿಧಾನಕ್ಕೆ ಅಂತಿಮ ರೂಪ ನೀಡಿ 2 ವರ್ಷ 11 ತಿಂಗಳು 18 ದಿನಗಳು ಬೇಕಾದವು. ಡಾಕ್ಟರ್ BR ಅಂಬೇಡ್ಕರ್ ಅವರು 15 ಆಗಸ್ಟ್ 1947 6 ಅಕ್ಟೋಬರ್
1951 ವರೆಗಿನ ಅವಧಿಯಲ್ಲಿ ದೇಶದ ಕಾನೂನು ಮಂತ್ರಿಗಳಾಗಿದ್ದರು. ಅಂತಿಮವಾಗಿ ಜನವರಿ 26, 1950 ನಮ್ಮ ಭಾರತ ದೇಶಕ್ಕೆ ಸಂವಿಧಾನವನ್ನು ಜಾರಿಗೊಳಿಸಲಾಗಿತ್ತು. ಅಂದಿನಿಂದ ಭಾರತವನ್ನು ಗಣರಾಜ್ಯವೆಂದು ಘೋಷಿಸಲಾಯಿತು. ಅಂದಿನಿಂದ ಜನವರಿ 26 ನಾವು ಸಂವಿಧಾನದ ದಿನ ಅಂತ ಕರಿತೀವಿ. ಸಂವಿಧಾನ ಜಾರಿಗೆ ಬಂದಿದ್ದರಿಂದ ಗಣರಾಜ್ಯ ಎಂದು ಕರೆಯಲಾಗುತ್ತದೆ. ಇಷ್ಟೊಂದು ಬೃಹದಾಕಾರವಾಗಿ ಮತ್ತು ವಿಶ್ವದ ಎಲ್ಲ ಸಂವಿಧಾನಗಳು, ವಿಶ್ವದ ಎಲ್ಲ ರಾಷ್ಟ್ರಗಳು ತಿರುಗಿ ನೋಡುವಂತಹ ಸಂವಿಧಾನವನ್ನು ರಚಿಸಿದಂತಹ ಕೀರ್ತಿ ನಮ್ಮ ದೇಶದ ಮಹಾನ್ ನಾಯಕರಿಗೆ ಸಲ್ಲುತ್ತದೆ. ಒಬ್ಬರು ಅಥವಾ ಇಬ್ಬರು ಅಥವಾ ಸಾವಿರಾರು ಮಂದಿಗಳ ಪರಿಶ್ರಮದ ಫಲವೇ ಈ ಸಂವಿಧಾನ. ಈ ಸಂವಿಧಾನದಲ್ಲಿ ಉಲ್ಲೇಖವಾದಂಥ ಎಲ್ಲ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ಪ್ರತಿಯೊಬ್ಬರೂ ಪಾಲನೆ ಮಾಡುವುದರೊಂದಿಗೆ ದೇಶದ ಸರ್ವಶ್ರೇಷ್ಠ ಕಾನೂನನ್ನು ಅಥವಾ ಶಾಸನವನ್ನು ನಾವು ಜಗತ್ತಿಗೆ ಸಾರುವಂತಹ ಕೆಲಸ ನಮ್ಮಿಂದ ಆಗಬೇಕಾಗಿದೆ. ಅದು ಏನೇ ಇರಲಿ, ಏಕತೆ ಮತ್ತು ಸಮಗ್ರತೆ, ಅಖಂಡತೆಯನ್ನು ಎತ್ತಿ ಹಿಡಿಯುವಂತಹ ಕೆಲಸ ನಮ್ಮ ಸಂವಿಧಾನದಾಗಿದೆ. ಹಾಗಾಗಿ ಪ್ರತಿಯೊಂದು ಮಗುವಿನಲ್ಲಿಯೂ ಸಹ ಅವೆಲ್ಲ ಅಂಶಗಳನ್ನು ನಾವು ಬೆಳೆಸುವುದರೊಂದಿಗೆ ಮುಂದಿನ ಪೀಳಿಗೆಯೂ ಸಹ ಆ ಸಂವಿಧಾನವನ್ನು, ಅದರ ಮೌಲ್ಯವನ್ನು ಕಾಪಾಡುವಂತಹ ಕೆಲಸ ಎಲ್ಲರದ್ದಾಗಬೇಕಾಗಿದೆ. ಧನ್ಯವಾದಗಳು. ಸರ್ವರಿಗೂ ಸಂವಿಧಾನ ದಿನಾಚರಣೆಯ ಶುಭಾಶಯಗಳನ್ನು ಕೋರಲು ಇಚ್ಛಿಸುತ್ತೇನೆ.